61st question. Question number 61. See here, this is an important question. It's been asked in 2024 April, 2024 June and 2024 July question paper. 3 question paper ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇದು. ಐ ಪ್ರಿಫರ್ ಯುವರ್ ಕಂಪನಿ ಟು ದೇರ್ಸ್ ಅಂತ ಹೇಳ್ತಾ ಇರೋದು. ಓಕೆ, ನಾನು ನಿಮ್ಮ ಒಂದು ಕಂಪನಿ ಅಂತಂದ್ರೆ ಇಲ್ಲಿ ಸಾಂಗತ್ಯ ಮಕ್ಕಳೇ, ಆಯ್ತಾ? ಸೊ ನಿಮ್ಮ ಒಂದು ಸಾಂಗತ್ಯವನ್ನ ಅವರ ಸಾಂಗತ್ಯಕ್ಕಿಂತ ಹೆಚ್ಚಾಗಿ ಪ್ರಿಫರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಓಕೆ, ಸೊ ಅದಕ್ಕೆ ಬೆಲೆಯನ್ನ ಜಾಸ್ತಿ ಕೊಡ್ತೀನಿ ಅಂತ, ನಿಮ್ಮ ಸಾಂಗತ್ಯಕ್ಕೆ ನಾನು ಬೆಲೆ ಕೊಡ್ತೀನಿ, ಪ್ರಿಫರ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಯಾರು ಹೇಳಿದ್ದಿದನ್ನ? ಹೂ ಡು ಐ ಅಂಡ್ ದೇರ್ಸ್ ರೆಫರ್ ಟು. ಇಲ್ಲಿ ಈ ಒಂದು ಸೆಂಟೆನ್ಸ್ ಅಲ್ಲಿ ಐ ಪ್ರಿಫರ್ ಟು ದೇರ್ಸ್ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಐ ಅಂದ್ರೆ ಯಾರು, ದೇರ್ಸ್ ಅಂದ್ರೆ ಯಾರು ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿ ಹೂಸ್ ಕಂಪನಿ ಡಿಡ್ ಹಿ ಪ್ರಿಫರ್, ಯಾರ ಕಂಪನಿಯನ್ನ ಆತ ಪ್ರಿಫರ್ ಮಾಡ್ದ. ಓಕೆ, ಐ ಪ್ರಿಫರ್ ಯೋರ್ ಕಂಪನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯೋರ್ ಅಂದ್ರೆ ಯಾರು ಅನ್ನೋದನ್ನ ನೀವು ಹೇಳ್ಬೇಕು. ಸಿ, why did he prefer his company but not theirs? What's the reason to prefer his company than theirs ಅಂತ ಕೇಳ್ತಾ ಇದ್ದಾರೆ. ಅವರ ಕಂಪನಿಗಿಂತ ಆತನ ಕಂಪನಿಯನ್ನ ಪ್ರಿಫರ್ ಮಾಡೋದಿಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾರೆ. ಓಕೆ, I will see the answer now. Shall we see the answer now? Okay, first one, I refers to Pepe. Okay, Pepe ಒಬ್ಬ ಹುಡುಗ ಅಲ್ವಾ, he is a boy. Okay, and theirs refers to the seamen here. seamen ಅಂತಂದ್ರೆ ಯಾರು? ನಾವಿಕರು, ಉಳಿದಂತಹ ನಾವಿಕರು. Okay, so Pepe said that I prefer your company than theirs. ಇಲ್ಲಿ I ಅಂದ್ರೆ Pepe ಮತ್ತು theirs ಅಂತಂದ್ರೆ seamen, ನಾವಿಕರು. Okay, ಬಿ, he preferred the company of ಕೊಲಂಬಸ್. ಇಲ್ಲಿ yours ಅಂತ ಹೇಳಿದ್ದಾರೆ ಅಲ್ವಾ, your ಕಂಪನಿ ಅಂತ ಹೇಳಿದ್ದಾರೆ. ಸೊ ಅದೇ ಪ್ರಿಫರ್ ಮಾಡಿರೋದು. ಯಾರ ಕಂಪನಿ ಅದು ಹಾಗಾದ್ರೆ? ಕೊಲಂಬಸ್. ಕಂಪನಿ ಅಂದ್ರೆ ಸಾಂಗತ್ಯ. ಓಕೆನಾ? ಸೊ ಪೆಪೆ ಇಸ್ ಪ್ರಿಫರಿಂಗ್ ದ ಕಂಪನಿ ಆಫ್ ಕೊಲಂಬಸ್ ದ್ಯಾನ್ ದ ಅದರ್ ಸೀಮೆನ್. ಓಕೆ, ಸಿ, ಕೊಲಂಬಸ್ ಹ್ಯಾಡ್ ಅ ವಿಷನ್. ಆತನಿಗೆ ಒಂದು ದೂರದೃಷ್ಟಿ ಇತ್ತು, ಗುರಿ ಇತ್ತು. ಓಕೆ, ಪೆಪೆ ಹ್ಯಾಡ್ ಫೇತ್ ಇನ್ ಹಿಮ್. ಪೆಪ್ಪೆಗೆ, ಆ ಹುಡುಗನಿಗೆ ಕೊಲಂಬಸ್ ನಲ್ಲಿ ಒಂದು ನಂಬಿಕೆ ಇತ್ತು ಅಲ್ವಾ? ಸೊ ಕೊಲಂಬಸ್ ಹ್ಯಾಡ್ ಅ ಗೋಲ್ ಆರ್ ವಿಷನ್, ದೂರದೃಷ್ಟಿ ಇತ್ತು. ಅದೇ ರೀತಿ ಪೆಪ್ಪೆ ಹ್ಯಾಡ್ ಫೇತ್ ಇನ್ ಕೊಲಂಬಸ್. ಬಟ್ ದ ಅದರ್ ಸೀಮೆನ್ ದೇ ವರ್ ನಾಟ್ ಲಾಯಲ್. ಅವರು ಕೊಲಂಬಸ್ಗೆ ನಿಷ್ಠೆಯಿಂದ ಇರಲಿಲ್ಲ. and faithful to Columbus, ನಂಬಿಕೆಯಿಂದ ಕೂಡ ಇರಲಿಲ್ಲ. Okay, so but the other seamen were not loyal and faithful to Columbus. Not loyal, not faithful ಅಂತ ಅರ್ಥ ಇಲ್ಲಿ. ಓಕೆ, ಸೊ ಅವರಿಗೆ ಕೊಲಂಬಸ್ ಡಿಸ್ಕವರಿ ಮಾಡ್ತಾರೆ ಅನ್ನೋಂತ ನಂಬಿಕೆ ಇರಲಿಲ್ಲ, ಆತನಲ್ಲಿ ನಿಷ್ಠೆ ಕೂಡ ಇರಲಿಲ್ಲ. ಆದ್ದರಿಂದ that is why, okay, that is why Pepe preferred whose company here? Columbus company. Okay, this is how you have to write. Understood? So I refers to Pepe, theirs means seaman. Why did he prefer Columbus company? Because he had faith in him. Columbus had a vision to discovery. Okay, so that is why since he was loyal but the other seamen were not loyal and faithful, he preferred Columbus company.